ಓಕೆ ಓಕೆ ಮಲ್ಗತ್ತಿ ಸರ್, ನಾನು ಈ ತೀರ್ಪಿನ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೈಕೋರ್ಟ್ ತೀರ್ಪಿನಲ್ಲಿ ಲೋಪ ಇದೆ ಅನ್ನೋದ್ರ ಜೊತೆಗೆ ಹೈಕೋರ್ಟ್ ಯಾವ ಕಾರಣಕ್ಕೆ ಬೇಲ್ ಕೊಟ್ಟಿದೆ ಅಂತ ಹೇಳಿದ್ರೆ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ಲೋಪ ಇದೆ, ಟೆಕ್ನಿಕಲ್ ಇದಾಗಿದೆ ಅಂತ, ಎರರ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಈ ತೀರ್ಪನ್ನು ನೋಡ್ತಾ ಇದ್ದರೆ ಪೊಲೀಸರ ಮನೋಸ್ಥೈರ್ಯವನ್ನು ಕೂಡ ಹೆಚ್ಚಿಸಿದೆ ಅಂತ ನಾನು ಹೇಳ್ತೀನಿ. ಇಲ್ಲ, ಖಂಡಿತ ಆಗಲೇ ಹೇಳಿದ್ದೆ ನಾನು, ಪೊಲೀಸರಿಗೂ ಒಂಥರ ಹೆಮ್ಮೆ ಆಗಿದೆ ಅಂತ. ತನಿಖೆಯನ್ನು ಎತ್ತಿಡಿದ್ದಾರೆ, ಒಂಥರ ಇನ್ಸ್ಪಿರೇಷನ್ ಈ ಜಡ್ಜ್ಮೆಂಟ್ ಪೊಲೀಸರಿಗೆ. ನಾವು ನ್ಯಾಯಯುತವಾಗಿ ಮಾಡಿದ್ರೆ ಅದಕ್ಕೆ ನ್ಯಾಯನೂ ಸಿಗ್ತದಪ್ಪ ಅಂತ, ಕಾನೂನುಬದ್ಧವಾಗಿ ಮಾಡಿದ್ರೆ ನ್ಯಾಯ ಸಿಗ್ತದ ಅಂತ ಅನ್ನೋದು ಇದೊಂದು ಎಕ್ಸಾಂಪಲ್ಲು. ಈ ಕೇಸ್ನಲ್ಲಿ ಏನಾಗಿದೆ ಅದು ಒಂದೇ ಜಡ್ಜ್ಮೆಂಟ್ನಲ್ಲಿ ಬರೆದಿಲ್ಲ, ಇವನ್ ಜೈಲ್ನಲ್ಲೂ ಅನೇಕ ಸುಧಾರಣೆಗಳನ್ನ ತರಬೇಕು ಅಂತ ಎಲ್ಲ ಜೈಲುಗಳಿಗೂ ಈ ಕಾಪಿ ಕಳಿಸ್ಬೇಕಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದು ಬಹಳ ಅವಶ್ಯಕತೆ ಇತ್ತು. ಯಾಕಂದ್ರೆ ಹಿಂದೆ ನಾನು ಮೈಸೂರು DCP ಇರುವಾಗೆ ಬೆತ್ತಲಗೆರೆ ಸೇನಾ ಇದ್ದ, ಅಲ್ಲಿ ಅವನಿಗೆ ಜೈಲ್ನಲ್ಲಿನೇ ಪಿಸ್ತೂಲಿಂದ ಹೊಡೆದ್ರು. ಓಕೆ, ಜೈಲ್ನಲ್ಲಿನೇ, ಜೈಲಲ್ಲಿ ಅವ್ನು ನಟೋರಿಯಸ್ ರೌಡಿ, ಇನ್ನೊಬ್ಬ ರೌಡಿ ಪಿಸ್ತೂಲಿಂದ ಹೊಡೆದ. ಪಿಸ್ತೂಲ್ ಎಲ್ಲಿ ಬಂತು ಅವನಿಗೆ ಜೈಲ್ನಲ್ಲಿ? ಪಿಸ್ತೂಲು, ಗಾಂಜಾ, ಬಿರಿಯಾನಿ, ಶರೆ, ಚಾಕು ಎಲ್ಲಾನು ಸಪ್ಲೈ ಆತಾವಲ್ಲಿ ಜೈಲಲ್ಲಿ. ಸೊ ನಾವು ಅಟ್ಲೀಸ್ಟ್ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ರೇಡ್ ಮಾಡ್ತೇವೆ. ರೇಡ್ ಮಾಡಿದಾಗೂ ಎಲ್ಲ ಮೊಬೈಲ್ ಗಿಬೈಲ್ ಎಲ್ಲ ಜಪ್ತ್ ಮಾಡ್ತೇವೆ. ಅವು ಹಂಗೆ ಮತ್ತೆ ಸಪ್ಲೈ ಆಗ್ತಿರ್ತವೆ, ಹಂಗೆ ಹೋಗ್ತಿರ್ತವೆ. ಅದು ಯಾಕೆ ಈ ಥರ ಅಂದರೆ ಅಲ್ಲಿ ಭಾಳಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತವೆ, ಅದಕ್ಕೆ ಸಹಕಾರನೂ ಇದೆ ಅಲ್ಲಿರುವಂಥದ್ದು. ಅದರಲ್ಲಿನೂ ಇಂಥ VIP ಅಪರಾಧಿಗಳು ಬಂದರೆ ಭಯಂಕರ ಖುಷಿ. ಹಿಂದೆ ನೀವು ಕೇಳಿರ್ಬೇಕು, ಜಯಲಲಿತಾ ಕೇಸ್ನಲ್ಲಿ ಇನ್ನೊಬ್ಬರು ಯಾರೋ ಅವ್ರ ಅಸಿಸ್ಟೆಂಟ್ ಇದ್ರಲ್ಲ, ಯಾರು ಶಶಿಕಲಾ ಕೇಸ್ನಲ್ಲಿ ಅಲ್ಲಿರುವಂಥ ಒಬ್ಬರು ಲೇಡಿ DIG ರೂಪಾನವರು ADG ಮೇಲೆ ಅಲಿಗೇಷನ್ ಮಾಡಿದ್ರು. ಜೈಲ್ ADG ಮೇಲೆ 2 ಕೋಟಿ ತಗೊಂಡು ಅವರಿಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟರು ಅಂತ. ಕರೆಕ್ಟ್, ಹೌದು. ಹಾಗೆ VIPಗಳು ಆರೋಪಿಗಳು ಅಲ್ಲಿ ಬಂದರೆ ಜೈಲಿನಲ್ಲಿ ಎಲ್ಲರಿಗೂ ಒಂಥರ ಸಂಭ್ರಮ. ಭಾಳಷ್ಟು ದುಡ್ಡು ಬರ್ತದೆ, ಭಾಳಷ್ಟು ಇದಾಗ್ತವೆ ಅಂತ. ಅಷ್ಟು ದುಡ್ಡು ಅಷ್ಟೇ ಅಲ್ಲ, ಇವನ್ ಮುಖ್ಯಮಂತ್ರಿ, ಆ ಮಂತ್ರಿ, ಈ ಮಂತ್ರಿ ಇದ್ರೆ ಹೊರಗೆ ಬಂದ ಮೇಲಿನ ಅವರಿಂದ ನಮಗೆ ಬೆನಿಫಿಟ್ ಆಗ್ತದೆ. ಹಿಂದೊಬ್ಬ ರಾಮಕೃಷ್ಣ ಹೆಗಡೆ ಜೈಲ್ನಾಗಿದ್ದಾಗ, ಯಾವಾಗ ಎಮರ್ಜೆನ್ಸಿಯಲ್ಲಿ ಜೈಲ್ನಾಗಿದ್ರು ಅವರು, ಅವ್ರಿಗೆ ದಿಂಬು ಕೊಟ್ಟಿರಲಿಲ್ಲಂತೆ ಜೈಲ್ನಾಗಿದ್ದಾಗ. ಅವನೊಬ್ಬ ಸೂಪರ್ಡೆಂಟು ದಿಂಬು ಕೊಟ್ಟ ಅವ್ರಿಗೆ. ಅದರಿಂದ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು ಅಂತ ಅವರು ಹೇಳ್ತಾ ಇದ್ರು, ಸ್ವತಃ ಅವರೇ ಹೇಳ್ತಾ ಇದ್ರು. ಆ ದಿಂಬು ಕೊಟ್ಟಿದ್ದಕ್ಕೆ ಅವನಿಗೆ ಮುಂದೆ ಅವರು CM ಆದಾಗ ಅವ್ನಿಗೆ DIG ಮಾಡಿದ್ರು. ಓಕೆ, ಅಲ್ಲ, ಇದು ಈ ಥರ ಬೆನಿಫಿಟ್ಸ್ ಎಲ್ಲ ಇಟ್ಕೊಂಡು ಎಲ್ಲ ಈ ಥರ ಅನುಕೂಲತೆಗಳೇ ಇರ್ತಾವಂತ ತಿಳ್ಕೊಂಡು ಅಲ್ಲಿ ಬಹಳ ಕರಪ್ಷನ್ ನಡೀತದೆ. ಅದಕ್ಕೆ ಈ ಸರ್ಕ್ಯುಲರು ಡೈರೆಕ್ಷನ್ ಬಹಳ ಇಂಪಾರ್ಟೆಂಟು. ಅದರಲ್ಲಿಂದ ಎಲ್ಲ ಬಂದ್ ಆಗಬೇಕು. ಬಂದಾದರೆ ಅದು ಏನು ಜೈಲ್ ಅಂದರೆ ಅದು ಸ್ವರ್ಗನೇ ಅದು. ಈಗ ನಮ್ಮಲ್ಲಿ ಕಾನೂನು ಇದ್ದಾವೆ. ಕಾನೂನು ಯಾವ ಉದ್ದೇಶಕ್ಕೆ ಮಾಡಿದ್ದೇವೆ? ಅವನು ಆರೋಪಿ ಮನಸ್ಸನ್ನು ಪರಿವರ್ತನೆ ಮಾಡೋ ದೃಷ್ಟಿಯಿಂದ ಕಾನೂನು ಮಾಡಿದ್ದೇವೆ. ಆದರೆ ಅದು ಪರಿವರ್ತನೆ ಆಗ್ತಾ ಇಲ್ಲ, ಅದ್ರ ದುರುಪಯೋಗ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಹೋಗಿ ಸಣ್ಣ ಪುಟ್ಟ ಪಿಕ್ ಪಾಕೆಟ್ ಮಾಡವ, ಚೈನ್ ಸ್ನ್ಯಾಚಿಂಗ್ ಇದ್ದವ, ಅಲ್ಲಿ ಹೋಗಿ ರಾಬರಿ, ಡೊಕಾಯಿಟಿ ಮಾಡೋ ಮಗನೇ ಕಳ್ತನ, ಸ್ವಲ್ಪ ಕಳ್ತನ ಮಾಡಿದ್ರು ಜೈಲಿಗೆ ಬರ್ತೀಯ, ಪಿಕ್ ಪಾಕೆಟ್ ಮಾಡಿದ್ರು ಜೈಲಿಗೆ ಬರ್ತೀಯ, ಡೊಕಾಯಿಟಿ ಮಾಡಿದ್ರು ಜೈಲಿಗೆ ಬರ್ತೀಯ. ದೊಡ್ಡದ ಮಾಡು, ಮಜಾ ಮಾಡುವ, ಈ ಥರ ಅಲ್ಲಿ ಆರ್ಗನೈಸೇಷನ್ ಆಗಿ ಅವ್ರಿಗೆ ಒಂದು ಆರ್ಗನೈಸ್ ಮಾಡಿ ಅಲ್ಲಿ ಒಳಗೆ ಕೂತ್ಕೊಂಡ ಮೊಬೈಲ್ನಿಂದ ರ್ಯಾನ್ಸಮ್ ಡಿಮ್ಯಾಂಡ್ ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಅವೆಲ್ಲ ಅನಾಹುತಗಳು ನಡೀತಾ ಇದ್ದಾವೆ. ಅವೆಲ್ಲ ಬಂದಾಗಬೇಕಾದ್ರೆ ಈ ಕರಪ್ಷನ್ ತಗೋಬೇಕು. ಅದಕ್ಕೆ ಇದು ಒಳ್ಳೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಡೈರೆಕ್ಷನ್ ಕೊಟ್ಟಿದ್ರಿಂದ ನೋಡಿ, ಮಧ್ಯಾಹ್ನ 3 ಗಂಟೆಗೆ ADGP ಜೈಲು ಮೀಟಿಂಗ್ ಮಾಡಿದ್ರು. ದಯಾನಂದ್ ಸಾಹೇಬ್ ಮೀಟಿಂಗ್ ಮಾಡಿದ್ರು. ನೋಡಿ ಎಷ್ಟು ಎಫೆಕ್ಟ್ ಆಗಿದೆ ಅದ್ರದ್ದು. ಈ ತರ ಎಲ್ಲಾ ಕಡೆನೂ ಎಫೆಕ್ಟ್ ಆದ್ರೆ ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಬಂದ್ ಆಗ್ತವೆ. ಅದು ನಿಜವಾದ ಜೈಲಿನಲ್ಲಿ ಯಾವ 5 ಸ್ಟಾರ್ ಫೆಸಿಲಿಟೀಸ್ ಸಿಗಲಾರ್ದಂಗೆ ನೋಡ್ಕೊಂಡ್ರೆ ಅವನಿಗೆ ಮನಸ್ಸು ಮೇಲೆ ಪರಿಣಾಮ ಬೀರ್ತದೆ. ನಾವು ನಮ್ಮ ಕಾಲದಲ್ಲಿ ಇತ್ತು, ಒಂದು ಮಣ್ಣಿನ ಪರಿಣಾಮ ಕೊಡ್ತಿದ್ವಿ ನಾವು, ಪರಿಣಾಮ ಅಂತಾರೆ ಅದಕ್ಕೆ. ಒಂದು ಬ್ರೇಕ್ ತಗೊಂಡು ಮಾತಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಶ್ನೆ ಇದೆ ಸರ್, ಜನಸಾಮಾನ್ಯರಲ್ಲಿ ಪೊಲೀಸರು ಮತ್ತೆ ಜೈಲಲ್ಲಿರುವಂತಹ ಸಿಬ್ಬಂದಿ ಒಂದೇನಾ ಅಂತ ಹೇಳ್ಬಿಟ್ಟು ಅದಕ್ಕೆ ಉತ್ತರ ತಗೋತೀನಿ. ಒಂದು ಸಣ್ಣ ಬ್ರೇಕ್. ವೀಕ್ಷಕರು ನೋಡಿ, ಒಂದು ಕಡೆ ಅರೆಸ್ಟ್ ಆಗ್ತಾರೆ, ಜೈಲಿಗೆ ಹೋಗ್ತಾರೆ, ಅಲ್ಲೂ ಕೂಡ ಪೊಲೀಸ್ ಅವರೇ ಇರ್ತಾರಲ್ವಾ, ಯಾಕೆ ಹಿಂಗಾಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಅಲ್ಲಿರುವಂಥವರು ಕೂಡ ಪೊಲೀಸರೇನಾ ಅಥವಾ ಅವ್ರು ಸಪ್ರೇಟಾ? ಇದ್ರ ಜೊತೆಗೆ ದರ್ಶನ್ ಮುಂದೆ ಇರುವಂಥ ಆಯ್ಕೆಗಳೇನಾದರೂ